ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಸಮಯ 7 ಗಂಟೆ ಆಗಿದೆ. ಮತ್ತೊಂದು ಇವತ್ತು ವಾಕ್ ಹೋಗೋಣ ಅಂತ ಮತ್ತೆ ಇದ್ದಿದ್ದೀನಿ. ವಾಕ್ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಶುರು ಮಾಡೋಣ ಒಂದು ವಾಕ್ ಜೊತೆಗೆ. ಕಮಾನ್, ಲೆಟ್ಸ್ ಗೋ ಗೈಸ್. ಬೆಳಿಗ್ಗೆ ಎದ್ದಿದ ತಕ್ಷಣ ಹಂಗೆ ನಮ್ಮ ತೋಟ ಎಲ್ಲ ನೋಡ್ಕೊಂಡು ವಾಕಿಂಗ್ ಹೋಗೋಣ ಅಂತ ಹೊರಟೆ ಗೈಸ್. ತೋಟಕ್ಕೊಂದು ಆಯ್ ಮಾಡಿ ಹೊರಟಿದ ತಕ್ಷಣ ನನಗೆ ಕಾಣಿಸಿದ್ದು ಖಾಲಿ ಬಾಟ್ಲು ನಮ್ಮ ಮನೆ ಪಕ್ಕದಲ್ಲೇ ಇದೆ, ನೋಡ್ಬೋದು ಗೈಸ್. ಅಲ್ಲಿಂದ ಹೋಗ್ತಿದ್ದೆ ಹಂಗೆ ನಾಯಿ ಇಟ್ಕೊಂಡ್ಬಂದಿದ್ರು ಯಾರೋ ವಾಕಿಂಗಿಗೆ. ಮತ್ತು ಅಲ್ಲಿಂದ ಅಂಗಡಿಯವರು ರೆಡಿ ಮಾಡ್ತಾಯಿದ್ರು ಅಂಗಡಿನ ಬೆಳಗ್ಗೆ. ಮತ್ತು ಅಲ್ಲಿ ಮುನೇಶ್ವರ ದೇವಸ್ಥಾನ ಇತ್ತು. ಅದಕ್ಕೆ ನಾನು ಕೈ ಮುಗ್ದು ಇವತ್ತೆಲ್ಲ ಒಳ್ಳೇದಾಗ್ಲಪ್ಪ ದೇವ್ರೆ ಅಂತ ದೇವ್ರ ಹತ್ರ ಬೇಡ್ಕೊಂಡು ವಾಕಿಂಗ್ ಹೋಗೋಣ ಅಂತ ಹೊರಟೆ. ಅಲ್ಲೇ ಮುಂದೆ ಹೋಗ್ಬೇಕಾದ್ರೆ ನನ್ನ ತಮ್ಮ ಸಿಗ್ದ. ಅವನು ಜಿಮ್ ಮುಗಿಸ್ಕೊಂಡು ಬರ್ತಾಯಿದ್ದ, ನೀವು ನೋಡ್ಬೋದು. ಜಿಮ್ ಮುಗಿಸ್ಕೊಂಡು ಬಂದಿದ್ದು ನನ್ನ ತಮ್ಮಗೆ ಒಂದು ಆಯ್ ಮಾಡಿ ಆಯಿತು ಹೋಗಪ್ಪ ಅಂತ ಆಶೀರ್ವಾದ ಮಾಡಿದೆ. ಅಲ್ಲಿಂದ ಹಂಗೇ ಬಂದೆ. ಗೊತ್ತಲ್ಲ ಮಾಮೂಲಿ BDA ಸೈಟು, ಅದೇ ಜಾಗ, ಅದೇ ಮರ ಗಿಡ ಎಲ್ಲ ಕಡ್ದಿರೋದು. ಅಲ್ಲಿಂದ ನಾನು ಕೆರೆ ಹತ್ರ ಬಂದೆ ಗೈಸ್. ಕೆರೆ ನೋಡ್ಬೋದು, ಇವತ್ತು ತುಂಬ ಪ್ರಶಾಂತವಾಗಿತ್ತು ಕೆರೆ, ತುಂಬ ನೀಟಾಗಿ, ಇನ್ನೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಕೆರೆ ಗೈಸ್. ಕೆರೆ ಹತ್ರ ಬಂದಿದ್ದಾಯಿತು, ವಾಕೆಲ್ಲ ಮಾಡಿದ್ದಾಯಿತು, ವಾಪಸ್ ಹೋಗ್ತಾ ಇದ್ದೀನಿ ಈಗ. ಇವತ್ತೊಂದು ಥಾಟ್ ಹೇಳಬೇಕು ಅನಿಸ್ತು ನಿಮಗೆಲ್ಲ. ಪರ್ಫೆಕ್ಟು ಟೈಮ್ಗೆ ವೆಯ್ಟ್ ಮಾಡಬೇಡಿ, ಮಾಡ್ಕೊಂಡು ಹೋಗಿ, ಅದೇ ಟೈಮೇ ಪರ್ಫೆಕ್ಟ್ ಆಗುತ್ತೆ ನನ್ನ ಪ್ರಕಾರ. ಆ್ಯಕ್ಚುಲಿ ನಾನು ಇದನ್ನು ಗೂಗಲ್ಲು ChatGPTಲೇ ಕಲ್ತ್ಕೊಂಡಿದ್ದೆ. ಯಾಕೆಂದರೆ ನಾನು ಲಾಗ್ ಮಾಡಲ, ಇಲ್ಲ ನಾರ್ಮಲಾಗೆ, ಇಲ್ಲಾಂದರೆ ಇನ್ಫಾರ್ಮೇಟಿವ್ ವೀಡಿಯೋ ಮಾಡಲ ಅಂತ ಯೋಚನೆ ಮಾಡಬೇಕಾದ್ರೆ ChatGPTಲಿ ಕೇಳಿದಾಗ ನನಗೆ ಇದೇ ಉತ್ತರ ಸಿಕ್ಕಿದ್ದು. ಅದು ಇದು ಅಂತೆಲ್ಲ ವೆಯ್ಟ್ ಮಾಡಬೇಡಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ಮಾಡಿ, ಅದೇ ಟೈಮು ಪರ್ಫೆಕ್ಟ್ ಆಗುತ್ತೆ ಅಂತ ಅನಿಸ್ತು. ಸೊ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ಪರ್ಫೆಕ್ಟು ಟೈಮ್ ಅಂತಲೇ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟ್ ಮಾಡಿ, ಮಾಡ್ತಾ ಅದೇ ಪರ್ಫೆಕ್ಟ್ ಆಗುತ್ತೆ. ಕಮಾನ್, ಮತ್ತೆ ವಾಪಸ್ ಹೋಗೋಣ ಮನೆಗೆ. ಅಲ್ಲಿಂದ ಮನೆಗೆ ವಾಪಸ್ ಹೊರಟೋಣ ಅಂತ ಹೊರಟೆ ಗೈಸ್. ಅಲ್ಲೊಂದು 3 ಹಸು ಸೈಡಲ್ಲಿ ಹುಲ್ ತಿಂತಾಯಿದ್ರೆ, ಪಕ್ಕದಲ್ಲಿ 1-2 ಹಸು ರೊಮ್ಯಾನ್ಸ್ ಮಾಡ್ತಾಯಿದ್ವು, ನೋಡ್ಬೋದು ನೀವೇ. ಮತ್ತು ಅಲ್ಲಿಂದ ಮನೆ ಹೊರಟೆ ಗೈಸ್. ಯಾರೋ ಒಂದು ಅಜ್ಜಿ ತಾತ ಕೂತ್ಕೊಂಡಿದ್ರು, ನೀವು ನೋಡ್ಬೋದು. ವಯಸ್ಸಾದಂಥ ಕಾಲಕ್ಕೆ ನಮಗೂ ಇದೇ ಪರಿಸ್ಥಿತಿ, ಇವಾಗಲೇ ನೋಡ್ಕೊಂಬಿಡಿ. ಅವ್ರನ್ನ ಹಂಗೆ ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಡ್ಯೂಟಿಗೆ ಹೋದರು. ಅಲ್ಲಿಂದ ಮತ್ತೆ ಮನೆಗೆ ಬಂದೆ ಗೈಸ್. ವಾಕಿಂಗ್ ಮಾಡಿದ್ದಾಯಿತು. ಇವತ್ತು ಸೇಮ್ 2.5 ಕಿಲೋಮೀಟರ್ ಅಷ್ಟೇ ವಾಕ್ ಮಾಡೋಕ್ಕಾಗಿತ್ತು. ಬನ್ನಿ ಈಗ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಮಾಡಿದಾರೋ ನಮ್ಮಮ್ಮ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಸಿಗೋಣ, ಬನ್ನಿ. ನಮಸ್ಕಾರ ಸರ್. ಜಿಮ್ಮಿಂದ ಸುಸ್ತಾಗಿ ಬಂದು ಮಲ್ಕೊಂಡವನೇ ನನ್ನ ತಮ್ಮ. ಏನು ಮಾಡಿದೆ ಇವತ್ತು? ಬ್ಯಾಕ್ಗ ಬ್ಯಾಕ್ ಹಂಗಂದ್ರೆ ಫುಲ್ ಹಿಂದೆಗಡೆ ಎಲ್ಲ 6 ಪ್ಯಾಕ್ ಬಂದಿರುತ್ತೆ. ಗೈಸ್, ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದೇನಂದರೆ, ಯಾವಾಗಲೂ ಬ್ರಷ್ ಮಾಡಬೇಕಾದ್ರೆ ಪೀನಟ್ ಎಷ್ಟಿರುತ್ತೆ, ಒಂದು ಕಡಲೆ ಬೀಜದಷ್ಟು ಅಷ್ಟೇ ಪೇಸ್ಟ್ನ ತಗೊಳ್ಳಿ. ಮತ್ತು ನೀವೇನು ಈ ಥರ ಬ್ರಷ್ ಮಾಡ್ತೀರಲ್ಲ, ಈ ಥರ ಬ್ರಷ್ ಮಾಡೋಕ್ಕೆ ಹೋಗ್ಬೇಡಿ, ಮೇಲೆ ಕೆಳಗೆ ಬ್ರಷ್ ಮಾಡಿ. ಈ ಥರ ಬ್ರಷ್ ಮಾಡೋಕ್ಕೆ ಹೋಗ್ಬೇಡಿ, ಮೇಲೆ ಕೆಳಗೆ ಬ್ರಷ್ ಮಾಡಿ. ಈ ಥರ ಯಾಕಂದರೆ ಈ ಥರ ಬ್ರಷ್ ಮಾಡೋದ್ರಿಂದ ಅಲ್ಲೆಲ್ಲ ಫುಲ್ಲು ಹೋಗ್ಬಿಡುತ್ತೆ. ನಿಮಗೆ ವಯಸ್ಸಾದ್ಮೇಲೆ ಮೇಲೇನು ಗಮ್ತಿದೆ ನೋಡಿ, ಅದೆಲ್ಲ ಫುಲ್ ಮೇಲೆ ಹೋಗ್ಬಿಡುತ್ತೆ, ದೊಡ್ಡ ಅಲ್ಲಿ ಕಾಣುತ್ತೆ. ಅದಕ್ಕೆ ಇಷ್ಟೇ ಬ್ರಷ್ ಮಾಡಿ, ಓಕೆನಾ? ಮತ್ತು 3 ತಿಂಗಳಿಗೆ ಒಂದ್ಸಲಿ ಟೂತ್ ಬ್ರಷ್ನ ಚೇಂಜ್ ಮಾಡಿ. ಮತ್ತು ಸ್ಮೂತಾಗಿರ್ಬೇಕು. ಇದೇನಿದೆ ನೋಡಿ, ಸ್ಮೂತಾಗಿರೋ ಬ್ರಷಲ್ಲಿ ಅಲುಜ್ಜಿ. ಗಾಯ್ಸ್, ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಬ್ರಷ್ ಮಾಡೋದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಾವು ರಾತ್ರಿ ತಿಂದಿರೋದೆಲ್ಲ ಅಲ್ಲೆಲ್ಲ ಇರೋದ್ರಿಂದ ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕೆ ಅದಕ್ಕೊಂದು ಚಾನ್ಸ್ ಸಿಕ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಬ್ರಷ್ ಮಾಡಿ. ನಾನು ಬೇಗ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ದೇವರು ಕೈ ಮುಗ್ದು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋದೆ ಗಾಯ್ಸ್. ಪುಳಿಯೋಗರೆ ಬ್ರೇಕ್ಫಾಸ್ಟ್ ರೆಡಿ ಇದೆ, ಬನ್ನಿ ತಿನ್ನೋಣ. ಪುಳಿಯೋಗರೆ ಸೂಪರಾಗಿತ್ತು ಗಾಯ್ಸ್, ನಿಜವಾಗ್ಲೂ. ಪುಳಿಯೋಗರೆ ಎಲ್ಲ ತಿಂದು ನಮ್ಮಮ್ಮನ ಹತ್ರ ತಲೆಗೆ ಎಣ್ಣೆ ಹಾಕ್ಸ್ಕೊಳೋಣ ಅಂತ ಹೋದೆ. ತಲೆಗೆ ಎಣ್ಣೆ ಹಾಕೊಡಮ್ಮ, ಯಾಕಮ್ಮ ಹಾಕೊಡಲ್ಲ ಅಂತ? ಹಾಕಲ್ಲ, ಡೈಲಿ ಹಾಕಿಸ್ಕೊ ಅಂತ ನಾನು ಹೇಳ್ತೀನಿ. ಹಾಕು, ನೀವೇ ಹಾಕಿಸ್ಕೊಲ್ಲ. ನಮ್ಮ ಅಮ್ಮನ ಕೈಯಲ್ಲಿ ತಲೆಗೆ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ ಗಾಯ್ಸ್, ಕೈ ಎಣ್ಣೆ. ಹಾಕಮ್ಮ. ನಿಮ್ಮ ಮನೇಲೂ ನೀವು ಹಿಂಗೆ ಹಾಕ್ಸ್ಕೊತೀರಾ? ಈಗ ನಮ್ಮಮ್ಮ ಬರೋ ಕೋಪ ಎಲ್ಲ ತೀರ್ಸ್ಕೊತಾರೆ ಅಲ್ವೇನಮ್ಮ? ಎಣ್ಣೆ ಹಾಕ್ಸ್ಕೊಳ್ಳೋದೇ ಒಂಥರ ಖುಷಿ. ಆದರೆ ಏನು ಗೊತ್ತಾ, ಎಣ್ಣೆ ಹಾಕ್ಸ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಮನೆ ಒಳಗಡೆನೇ ಇರಬೇಕಾಗತ್ತೆ. ಅದೊಂದು ಹಿಂಸೆ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಮನೆ ಒಳಗಡೆನೇ ಇರ್ಬೋದು. ಆಮೇಲೆ ಕೂದಲು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ ಅನಿಸುತ್ತೆ ನನಗೆ. ಜಾಸ್ತಿ ಕೂದಲಿದ್ರೆ ನಂಗೆ ಇಷ್ಟ ಆಗಲ್ಲ, ಸ್ವಲ್ಪ ಇದ್ದರೆ ಮಾತ್ರ ನಂಗೆ ಇಷ್ಟ ಆಗೋದು. ಆಮೇಲೆ ಈ ಗಡ್ಡ ಇದೆಲ್ಲ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆ್ಯಕ್ಚುಲಿ ಈಗ ರಜಾ ಇರೋದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಕೆಲಸ ಮತ್ತೆ ಹೋದ್ಮೇಲೆ ಡ್ಯೂಟಿಗೆ ಜಾಯ್ನ್ ಆದಮೇಲೆ ಶೇವ್ ಮಾಡಬೇಕು ಡೈಲಿ. ಬನ್ನಿ, ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಬಿಡೋದು, ಆಮೇಲೆ ಶೇವ್ ಮಾಡೋದು ಇದ್ದೇ ಇರುತ್ತೆ. ನಮ್ಮ ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಂಗೆ? ಬಿಗ್ ಬಾಸಲ್ಲಿ
ಹಾ ಗಿಲ್ಲಿ ಒಬ್ರು ಹೇಳಮ್ಮ ಗಿಲ್ಲಿ ನಮ್ಮ ಅಮ್ಮನ ಬಿಗ್ ಬಾಸ್ ನೋಡ್ತಾರೆ ಗಾಯ್. ನಮ್ಮ ಅಮ್ಮಂಗೆ ಗಿಲ್ಲಿ ಇಷ್ಟ ಅಂತೆ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತಾನೆ. ಕಾಮಿಡಿ ಮಾಡ್ತಾನೆ, ಎಲ್ಲರಿಗೂ ಹೊಂದ್ಕೊಂಡಿರ್ತಾನೆ, ಹಾ. ಚೆನ್ನಾಗಿ ಜೋಕ್ಸ್ ಮಾಡ್ತಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಕಾವ್ಯ ಯಾಕೆ ಇಷ್ಟ? ಕಾವ್ಯನೂ ಹಂಗೆ ಎಲ್ಲ ಇದು ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ. ಹಾ. ಸ್ಪಂದನೂ ಇದ್ದಾಳಲ್ಲ, ಸ್ಪಂದನೂ ಏನು ಹೆಚ್ಚಿಗೆ ಮಾತಾಡಲ್ಲ. ಅಂದ್ರೆ ಅವರೇ ಇಷ್ಟ ನನಗೆ. ಅಶ್ವಿನಿ ಮೇಡಮ್, ನಿಂಗೆ ಅಶ್ವಿನಿ ತಾನೇ ಇಷ್ಟ ಆಗ್ಬೇಕು ನಿನ್ನ ಏಜ್ಗೆ. ಅಶ್ವಿನಿ ಮೇಡಮ್ ಇಷ್ಟನೇ, ಆದ್ರೆ ಅವರು ಜಾಸ್ತಿ ಓವರ್ ಆಗಿ ಮಾತಾಡ್ತಾರೆ. ಹೌದಾ? ಓವರ್ ಆಗಿ ಸ್ಟಾರ್ಟಿಂಗ್ ಮಾತಾಡ್ತಿದ್ರೇನೋ, ಇವಾಗೇನೋ ಅಷ್ಟ್ ಮಾತಾಡಲ್ಲ, ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ನನ್ಗೇನೋ. ಶೋ ಯಾರು ಗೆಲ್ಬೇಕು? ಅದು ಹೇಳಕ್ ಆಗಲ್ಲ. ಒಟ್ಟಾಗಿ ಅಲ್ಲ, ನಿಂಗೆ ಯಾರು ಗೆಲ್ಬೇಕು ಅಂತ ನಿಂಗೇನಾದ್ರು ಒಂದು ಆಪ್ಷನ್ ಕೊಟ್ರೆ ಯಾರನ್ನ ಗೆಲ್ಲಿಸ್ತೀಯಾ? ಗಿಲ್ಲಿ ಗೆಲ್ಬೇಕು. ಓಕೆ ಓಕೆ. ನಂಗೆ ರಘು ರೈತರ ಮಗ, ಅದೇ ಬಡವ್ರ ಮಕ್ಳು ಗೆಲ್ಬೇಕು ಅದಂತ ನಿಜ. ನಂಗೆ ರಘು ಇಷ್ಟ, ರಘು ಗೆಲ್ಬೇಕು ಅಂತ. ರಘು ಇಷ್ಟ. ರಘು ಎಷ್ಟ್ ಬೇಕು ಅಷ್ಟೇ ಮಾತಾಡ್ತಾನಲ್ಲ. ಅವರು ಬಂದಾಗ ಬಂದಾಗ ಎಲ್ಲ ಮಾತಾಡ. ಯಾರು ಇಷ್ಟ ಇಲ್ಲ ಬಿಗ್ ಬಾಸ್ ಅಲ್ಲಿ? ಯಾರು ಇಷ್ಟ ಇಲ್ಲ? ಯಾರು ಇಷ್ಟ ಇಲ್ಲ? ಯಾರು ಈ ಮನೇಲಿ ಇರ್ಲೇಬಾರ್ದು ಅಂತ ಯಾರು ನಿಂಗೆ ಇಷ್ಟ ಇಲ್ಲ? ಎಲ್ಲಾರು ಆಕರ್ಷ, ಎಲ್ಲಾರು ಯಾರನ್ನಾದ್ರೂ ಒಬ್ರು ಇಷ್ಟ ಇಲ್ಲ ಈ ಮನೇಲಿ, ಅವ್ರದೇನು ಇದೇ ಇಲ್ಲ, ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಮನೆಗೆ ಅಂತ ಯಾರ್ದಾದ್ರು ಒಬ್ರು ಇದ್ರೆ, ಮನೇಲಿ ಇವ್ರು ಬೇರೆಯವ್ರು ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಮನೆ ಕಾಮಿಡಿ ಆಗಿರ್ತಿತ್ತೇನೋ ಅಂತ ಇದ್ರೆ, ಯಾರನ್ನ ಮನೆಯಿಂದ ತೆಗಿಯಕ್ ಇಷ್ಟಪಡ್ತೀಯಾ? ಸ್ಪಂದನ ಮಾಡು ಏನೋ ಮಾತಾಡಲ್ಲ, ಹಂಗ್ ನೋಡ್ಕೊಂಡ್ರೆ. ಸ್ಪಂದನ ಅವಳೇನು ಮಾತಾಡೋದೇ ಇಲ್ಲ ಜಾಸ್ತಿ, ಅವಳಿಗಿಂತ ರಕ್ಷಿತಾನೇ. ರಕ್ಷಿತಾ ಬಿಡು, ರಕ್ಷಿತನೇ ಹಿಡಿಯಕ್ ಆಗಲ್ಲ. ರಕ್ಷಿತಾ ಪಾಪ ನೆನ್ನೆ ಎಲಿಮಿನೇಟ್ ಆಗ್ಬಿಟ್ಟವಳೆ. ಸ್ಪಂದನಗಿಂತ ರಕ್ಷಿತಾ ಇದ್ರೆ ಬೇಕು. ಸ್ಪಂದನಗಿಂತ ರಕ್ಷಿತಾ ನಾನ್ ಕೇಳ್ತಾ ಇಲ್ಲ, ಫುಲ್ ಓವರ್ ಆಲ್ ಈಗ ಎಷ್ಟ್ ಜನ ಕಂಟೆಸ್ಟೆಂಟ್ ಅವ್ರೆ, ಅದ್ರಲ್ಲಿ ಯಾರೊಬ್ರು ಇರ್ಬಾರ್ದು ಮನೇಲಿ ಅಂತ ಕೇಳ್ತಾರ. ಯಾರೊಬ್ರು ಇರ್ಬಾರ್ದು, ನನ್ಗೆ ಮಾಡು ಇರ್ಬಾರ್ದು ಅಂತ, ಯಾಕಂದ್ರೆ ಅವನ್ ಎಲ್ಲೋ ಏನೋ ಕಾಣಿಸ್ಕೊಳ್ಳೋದೇ ಇಲ್ಲ, ಆ ಕಾರಣಕ್ಕೆ ನಂಗೆ ಇಷ್ಟ ಆಗಲ್ಲ. ಸ್ಪಂದನ ಸ್ಪಂದನ ನಂಗ್ ಫೇವ್ರೇಟ್, ಸ್ಪಂದನ ಇರ್ಬೇಕು. ಇವತ್ ನಿಂಗೀಗ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮನೆ ಕೆಲಸ. ನನ್ನ ಹತ್ರ ಮಾತ್ರ ಏನಕ್ಕೆ ಮಾತ್ರ ಕೇಳ್ಬೇಡ. ನೀನೇ ಈಗ ಪಾತ್ರೆ ತೊಳಿ, ನಾನು ಬಟ್ಟೆ ಒಗಿತೀನಿ. ಆಗಲ್ಲ ಗಾಯ್ಸ್, ನಮ್ಮ ಮನೆ ಹತ್ರ ಹಾವು ಬಂದ್ಬಿಟ್ಟಿದೆ. ಯಾವ ಹಾವು ಅಂತ ಗೊತ್ತಿಲ್ಲ, ಇಲ್ಲಿ ಕಲ್ಲೊಳಗಡೆ ಸೇರ್ಕೊಂಡಿದೆ. ಯಾರೋ ರೋಡಲ್ಲಿ ಹೋಗೋರು ನಮ್ಗೆ ಹೇಳ್ಬಿಟ್ಟು ಹೋದ್ರು ಇಲ್ಲಿದೆ ಅಂತ. ಗಾಯ್ಸ್, ಹಾವು ಬಂತು, ಹಾವು ಹೋಯ್ತು, ಯಾರು ಅದನ್ನ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದು ಬಿಲ್ದೊಳಗಡೆ ಹೊಟ್ಟೋಯ್ತು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೀವು ನೋಡ್ತಿರ್ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.